ತಪ್ಪು ಮಾಡಿದರೆ ಅವರು ಖಂಡಿತ ರಾಜೀನಾಮೆ ಕೊಡಲೇಬೇಕು. ಇವರು BJPಯವರು ಪಾದಯಾತ್ರೆ ಮಾಡ್ತಾ ಇರೋದು ಸರಿ. ಯಾಕೆ ಅಂತಂದರೆ ಆಪೋಸಿಟ್ ಪಾರ್ಟಿಯವರು ಯಾವಾಗಲೂ ತಪ್ಪು ಮಾಡಿದಾಗ, ರೂಲಿಂಗ್ ಪಾರ್ಟಿಯವರು ತಪ್ಪು ಮಾಡಿದಾಗ ಆಪೋಸಿಟ್ ಪಾರ್ಟಿಯವರು ಕೇಳಬೇಕಾಗಿರೋದು ಅವ್ರ ಹಕ್ಕು. ಇವರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. BJPಯವರು ಪಾದಯಾತ್ರೆ ಮಾಡ್ತಾ ಇರೋದು ಕರೆಕ್ಟು. ಇಷ್ಟರವರೆಗೆ ಯಾವಾಗ ಪಾದಯಾತ್ರೆಗಳೆಲ್ಲ ಮಾಡಿದಾರೋ ಆ ಪಕ್ಷ ಮುಂದಿನ ಸಾರಿ ಗೆದ್ದಿದ್ದಾರೆ. ಪಾದಯಾತ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಮುಂದೆ. ಸಿದ್ದರಾಮಯ್ಯ ಅವರು ಏನಾದ್ರು ತಪ್ಪು ಕಂಡು ಬಂದರೆ ಅವರು ಕೊಡೋದು ಬಿಡೋದು ಕಾನೂನು ಪ್ರಕಾರವಾಗಿ ಹೇಳ್ತಾರೆ ಕೊಡಬೇಕಂತ. ಇಲ್ಲ ಅಂದರೆ ಅವ್ರು ಯಾಕೆ ಕೊಡಬೇಕು? ಸದ್ಯಕ್ಕೆ ಅವರು ಬಡ ಬಗ್ಗವ್ರಿಗೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕಾರ್ಯಗಳು ಮಾಡ್ತಾ ಇರುವಾಗ ಅವ್ರದ್ದೇನು ತಪ್ಪು ಕಂಡು ಬಂದರೆ ಮಾಡಲಿ. ಇವತ್ತೇನು ಅವ್ರ ಬಗ್ಗೆ ಅಂಥ ತಪ್ಪು ಕಂಡು ಬಂದಿಲ್ಲ. ನೋಡೋಣ ಮುಂದಿನ ರಾಜಕೀಯದಲ್ಲಿ ಏನೇನಾಗುತ್ತೆ ಅಂತ. ಈ ಪಾದಯಾತ್ರೆ ಮಾಡ್ತಾ ಇರೋದು ಏನು ಜನ ಸಂದೇಶಕ್ಕೆ ಏನು ಕೊಡ್ತಾ ಇದ್ದಾರೋ BJPಯವ್ರು ಗೊತ್ತಿಲ್ಲ. ಏನಾದರೂ ಜನರ ಬಗ್ಗೆ ಕಾಳಜಿ ವಹಿಸಿ ಏನಾದ್ರು ಮಾಡೋದಿದ್ರೆ ಮಾಡ್ಬೋದಾಗಿತ್ತು. ಇವ್ರು ಯಾವುದೋ ರಾಜಕೀಯಕ್ಕೋಸ್ಕರ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇರೋದು. ಇದರಲ್ಲಿ ಅವ್ರು ಸಕ್ಸಸ್ ಕಾಣೋದು ಕಡಿಮೆ. ಏನಂದರೆ ಅವರು ಸೆಂಟ್ರಲ್ಲಿನಿಂದ ರಾಜ್ಯಪಾಲರನ್ನ ಹಿಡ್ಕೊಂಡು ಮಾಡ್ತಾ ಇರೋಂಥ ವ್ಯವಸ್ಥೆ ಇದೆ ಅಷ್ಟೇ, ಅದು ಮಾತ್ರ ಕಂಡು ಬರ್ತಾ ಇದೆ. ಇವಾಗ ಸಿದ್ದರಾಮಯ್ಯನವ್ರನ್ನ ತೇಜು ವಧೆ ಮಾಡ್ತಾ ಇದ್ದಾರೆ. ಅವರು ಮಾಡದೇ ಇರೋ ತಪ್ಪಿಗೆ ಇವ್ರು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ BJPಯವರು ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಇದು ಸರಿ ಅನ್ಸುತ್ತಾ? ಅದು ಸರಿನೇ ಮೇಡಮ್, ಅವ್ರು ಮಾಡ್ತಾ ಇರೋದೇ ತಪ್ಪು. ಯಾವುದಾದ್ರೂ ದಾಖಲೆಗಳು ಇಟ್ಕೊಂಡು ಅವ್ರು ಏನು ಸಮಿತಿ ಮಾಡಿದ್ದಾರೆ ಅದ್ರ ಮುಂದೆ ತಗೊಂಡೋಗಿ ಕೊಟ್ಟು ಅಲ್ಲಿ ವಾದ ಮಾಡಬೇಕಾಗಿತ್ತು. ಸುಮ್ಮನೆ ಪಾದಯಾತ್ರೆ ಮಾಡ್ಕೊಂಬಂದು ಯಾವ ಜನಕ್ಕೆ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ ಈಗ ವೈಯಕ್ತಿಕವಾಗಿ ಹೋಗ್ತಾ ಇದೆ ಅಷ್ಟೇ ಪಾದಯಾತ್ರೆಗಳು. ಅವ್ರ ಮೇಲೆ ಇವ್ರು ಹೇಳ್ಕೊಂಡು ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಇವ್ರು ಮಾಡಿರೋಂಥ ಹಗರಣಗಳಿಗೂ ಅವ್ರು ಬಿಚ್ಚಿಡ್ತಾ ಇದ್ದಾರೆ. ಅವ್ರು ಮಾಡಿದಾರಂತ ಇವ್ರು ಹೇಳ್ತಾ ಹೋಗ್ತಾ ಇದ್ದಾರೆ. ಇದು ಜನಕ್ಕೆ ಯಾವ ಸಂದೇಶನೂ ಹೋಗ್ತಾ ಇಲ್ಲ. ಸುಮ್ಮನೆ ಅವ್ರು ವೈಯಕ್ತಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲಿನದಾಗಿ ಏನಂದರೆ ಅವರು ಸಿದ್ದರಾಮಯ್ಯನವರು ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದು ಸಕ್ಸಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮಾತ್ರ ಈ ಪಾದಯಾತ್ರೆ ಹೋಗ್ತಾ ಇರೋದನ್ನು ಕಾಣ್ತಾ ಇದೆ. ಯಾವುದೇ ಒಂದು ಹಗರಣ ಆದರೆ ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ತಪ್ಪಿತಸ್ಥ ಸಾಬೀತಾದರೆ ರಾಜೀನಾಮೆ ಕೊಡಬೇಕು. ಹಾಗೆ ಅಂತೇಳಿ ಪ್ರತಿಯೊಂದಕ್ಕೂ ರಾಜೀನಾಮೆ ಕೊಡೋದ್ರೆ ಯಾರು ರಾಜೀನಾಮೆ ಕೊಡ್ತಾರೆ? ರಾಜೀನಾಮೆ ಕೊಡೋಂಥದ್ದು ಏನಿಲ್ಲ. ಇವಾಗ ಯಾವುದೋ ಒಂದು ಇಶ್ಯೂದಲ್ಲಿ ಅಂತ ಇಟ್ಕೊಳ್ಳಿ, ಇವಾಗ ಒಲಿಂಪಿಕ್ಸ್ ಕಮಿಟಿನಲ್ಲಿ ವಿನೇಶ್ ಫೋಗಟ್ನ ಡಿಸ್ಕ್ವಾಲಿಫೈ ಮಾಡಿದ್ರೆ ವೆಯ್ಟ್ ಜಾಸ್ತಿ ಅಂತೇಳಿ, ಅದನ್ನು ಅವರು ಕರೆಕ್ಟಾಗಿ ಮಾನಿಟ್ರ್ ಮಾಡಿಲ್ಲ, ಇದು ಮಾಡಿಲ್ಲ ಅಂತೇಳಿ ಎಲ್ಲರೂ ರಾಜೀನಾಮೆ ಕೊಡಿ ಅಂತ ಕೇಳೋಕ್ಕಾಗತ್ತಾ? ತಪ್ಪು ಹಾಗೆ ಆಗುತ್ತೆ, ಏನೂ ಮಾಡೋಕ್ಕಲ್ಲ. ತನಿಖೆಯಿಂದ ಸಾಬೀತಾದಾಗ ಯಾರು ನಿಜವಾದ ತಪ್ಪಿತಸ್ಥಂದರೆ ಅವ್ರು ರಾಜೀನಾಮೆ ಕೇಳೋದು, ಅವ್ರನ್ನ ಜೈಲಿಗೆ ಹಾಕೋದು ಅಥವಾ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹಾಕೋದು ಅವೆಲ್ಲ ಇದೇ ಇದ್ದಾವೆ. ಏನೂ ಆಗದೇ ರಾಜೀನಾಮೆ ಕೊಡಿ ಅನ್ನೋದು ರಾಜಕೀಯವಾಗಿ ವಿರೋಧ ಪಕ್ಷಗಳು ಮಾಡೋದು ಕರೆಕ್ಟು. ಅವ್ರು ಮಾಡಲೇಬೇಕು, ಮಾಡ್ತಾಯಿದ್ದಾರೆ. ಇವರು ಆಡಳಿತ ಪಕ್ಷವಾಗಿ ಇವರು ನಮ್ಮದೇನು ತಪ್ಪಿಲ್ಲ, ನಾವು ಯಾವುದೇ ರೀತಿ ಕೊಡೋಲ್ಲ ಅಂತ ಹೇಳೋದು ಅದು ಕರೆಕ್ಟಾಗೇ ಇದೆ. ರಾಜೀನಾಮೆ ಕೊಡುವಂಥ ಪ್ರಮೇಯ ಏನು ಉದ್ಭವ ಆಗಿಲ್ಲ. ಯಾಕಂದರೆ ಅಂಥ ತಪ್ಪೇನೂ ಆಗಿಲ್ಲ. ಕಾನೂನು ಪ್ರಕಾರ ಯಾವಾಗೋ ಆಗಿರೋದನ್ನು ಇವತ್ತು ನೀನು ಮುಖ್ಯಮಂತ್ರಿ ಮಾಡೋಂದರೆ ಅವರು ಮುಖ್ಯಮಂತ್ರಿ ಆದಾಗ ಏನೂ ಆಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.